ಡಿಕೆ ಶಿವಕುಮಾರ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಬಿಡದಂತಹ ಈ ಒಂದು ಯುದ್ಧ ಅಂದ್ರೆ ಬಿಡದಿ ಸಂಬಂಧಪಟ್ಟಂತೆ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಮುಖಾಮುಖಿ ಆಗ್ತಾರಾ ಡಿಕೆ ಮತ್ತು ಎಚ್.ಡಿ.ಕೆ? ಬಹಿರಂಗವಾಗಿ ಚರ್ಚೆಗೆ ಜೂನ್ 26 ಜೂನ್ 27 ಗೊತ್ತಿಲ್ಲ. ಆದರೆ ಮುಖಾಮುಖಿ ಆಗ್ತಾರಾ ಡಿಕೆ ಶಿವಕುಮಾರ್ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ? ಬಹಿರಂಗವಾಗಿ ಚರ್ಚೆ ನಡೆಸೋದಕ್ಕೆ ಜೂನ್ 27 ಮುಂದಾಗ್ತಾರೋ ಜೂನ್ 26 ಮುಂದಾಗ್ತಾರೋ ಗೊತ್ತಿಲ್ಲ. ಬಹಿರಂಗ ಚರ್ಚೆ ವಿಧಾನಸೌಧದಲ್ಲೋ ಅಥವಾ ಬಿಡದಿಯಲ್ಲೋ? ಜೂನ್ 26 ವಿಧಾನಸೌಧಕ್ಕೆ ಬರುವಂತೆ ಕರೆದಿರೋ ಸಿಎಂ ಡಿಕೆ ಶಿವಕುಮಾರ್, ಜೂನ್ 27 ಭೈರಮಂಗಲದಲ್ಲಿ ಚರ್ಚೆಗೆ ಕರೆದಿರೋ ಎಚ್.ಡಿ.ಕೆ. ಇದು ಟಾಕ್ ವಾರ್ ಅಷ್ಟೇ. ಒಂದು ವಿಧಾನಸೌಧಕ್ಕೆ ಬನ್ನಿ, ನೀವೇನ್ ಪ್ರಶ್ನೆಗಳನ್ನ ಕೇಳ್ತಿದ್ದೀರಿ ಅದಕ್ಕೆ ನಾನು ಉತ್ತರವನ್ನ ಕೊಡ್ತೇನೆ ಅಂತ ಜೂನ್ 26 ವಿಧಾನಸೌಧಕ್ಕೆ ಪತ್ರದ ಮುಖಾಂತರ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿಗೆ ಹೇಳಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಬನ್ನಿ, ಏನೇ ಇದ್ರು ರೈತರ ಸಮ್ಮುಖದಲ್ಲೇ ಆಗ್ಲಿ, ಅದು ಬಿಡದೆಯಲ್ಲೇ ಆಗ್ಲಿ ಅಂತ ಹೇಳಿ ಬೈರಮಂಗಲಕ್ಕೆ ಕರೆದಿದ್ದಾರೆ. ಕಾದ್ ನೋಡ್ಬೇಕಾಗತ್ತೆ, ಇವರಿಬ್ಬರ ಮುಖಾಮುಖಿ ಆಗತ್ತಾ, ಬಿಡದಿ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರಾ, ಎಲ್ಲವನ್ನು ಕಾದ್ ನೋಡ್ಬೇಕಾಗತ್ತೆ.